ರಾಜಗಿರ ಉಂಡೆ ಉಪವಾಸಕ್ಕಂತಲೇ ಹೇಳಿ ಮಾಡಿಸಿರುವಂಥ ಉಂಡೆ ಇದು. ಬರೀ ಉಪವಾಸ ಮಾಡೋರಲ್ಲ, ಬೇರೆ ಯಾರು ಬೇಕಾದರೂ ತಿನ್ಬೋದು. ವರ್ಕೌಟ್ ಮಾಡೋರು, ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಯಾಕಂದರೆ ರಾಜಗಿರದಲ್ಲಿ ಪ್ರೋಟೀನ್ ಇದೆ, ಕ್ಯಾಲ್ಶಿಯಂ ಇದೆ, ಡಯಟರಿ ಫೈಬರ್ ಇದೆ, ಹಾಗೆ ಬೆಲ್ಲನ ಹಾಕಿ ಮಾಡಿರೋದ್ರಿಂದ ಐರನ್ ಕೂಡ ಇದೆ. ಅಂಗಡಿಗೆ ಹೋಗಿ ನೀವು ರಾಜಗಿರ ಹಿಟ್ಟನ್ನು ಕೊಡಿ ಅಂದರೆ ಕೊಡ್ತಾರೆ. ಪ್ಯಾಕೆಟ್ ಮೇಲೆ ಈ ರೀತಿ ರಾಜಗಿರ ಫ್ಲೋರ್ ಅಂತ ಬರೆದಿರುತ್ತೆ. ಆನ್ಲೈನಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇದೆ. ನಾನು 2 ಬೌಲ್ನಷ್ಟು ರಾಜಗಿರ ಹಿಟ್ಟನ್ನು ತಗೊಂಡಿದ್ದೀನಿ. ನೋಡೋಕ್ಕೆ ಸೇಮ್ ಗೋಧಿ ಹಿಟ್ಟಿನ ಥರನೇ ಇರುತ್ತೆ. ಈಗ ಇದನ್ನು ನಾನು ಒಂದು ಸಾನ್ಗೆಗೆ ಹಾಕಿ ಸಾನ್ಸ್ಕೊಂಡು ಬಿಡ್ತೀನಿ. ರೆಡಿಮೇಡ್ ಹಿಟ್ಟನ್ನು ತಗೊಳ್ಳೋದ್ರಿಂದ ಒಂದು ಸಾರಿ ಸಾನ್ಸ್ಕೊಂಡು ಬಿಡೋದು ಒಳ್ಳೆಯದು. ನಾನು ಮೈದಾ ಸಾನ್ಗೆಯಲ್ಲಿ ಸಾನ್ಸ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಗೋಧಿ ಹಿಟ್ಟಿನ ಥರನೇ ಸ್ಮೂತಾಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಉಪವಾಸಕ್ಕಾಗಿ ಮಾಡ್ಕೊಳ್ತಾ ಇದ್ದರೆ ಫಾಸ್ಟಿಂಗ್ ಉಪ್ಪನ್ನು ಹಾಕ್ಕೊಳ್ಳಿ, ಪಿಂಕ್ ಸಾಲ್ಟನ್ನು. ಹಾಗೆ 1 ಬೌಲ್ನಷ್ಟು ಕೆನೆಭರಿತವಾದ ಹಾಲನ್ನು ತೊಗೊಂಡಿದ್ದೀನಿ. ಹಾಲಿನಲ್ಲಿ ಹಿಟ್ಟನ್ನು ಕಲಿಸೋದ್ರಿಂದ ಉಂಡೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಈ ಉಂಡೆಗೆ ನಾವು ಕೇವಲ 2 ಟೀ ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ತಾ ಇರ್ತೀವಿ. ತುಂಬ ತುಪ್ಪನ ಹಾಕ್ತಾ ಇಲ್ಲ. ನೀರಲ್ಲಿ ಕೂಡ ನೀವು ಕಲಿಸ್ಕೋಬೋದು, ಬಟ್ ಹಾಲನ್ನು ಹಾಕಿ ಕಲಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. 1 ಬೌಲ್ನಷ್ಟು ಹಾಲು ಸಾಕಾಗುತ್ತೆ. ತುಂಬ ಹಿಟ್ಟನ್ನು ತೆಳುವಾಗಿ ಅಥವಾ ಮೃದುವಾಗಿ ಕಲ್ಸಕ್ಕೆ ಹೋಗಬೇಡಿ. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು. ಈ ರೀತಿ ಹದ ಇದ್ದರೆ ಸಾಕು. ಒಂದು 10 ನಿಮಿಷ ಹಿಟ್ಟನ್ನು ನೆನೆಯೋಕ್ಕೆ ಇಟ್ಬಿಡ್ತೀನಿ. ತುಂಬ ಹೊತ್ತು ನೆನೆಯಬೇಕು ಅಂತ ಏನಿಲ್ಲ, 10 ನಿಮಿಷ ನೆನೆಸಿದರೆ ಸಾಕು. 10 ನಿಮಿಷ ಆಗಿದೆ. ಇವಾಗ ಹಿಟ್ಟಿನಿಂದ ಒಂದೊಂದು ಚಿಕ್ಕ ಚಿಕ್ಕ ಉಂಡೆನ ತೊಗೊಂಡ್ಬಿಟ್ಟು ಲಟ್ಸ್ಕೊಂಡು ಬಿಡೋಣ. ತೆಳುವಾಗಿ ಲಟ್ಸಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪವಾಗಿ ಲಟ್ಸಿ. ನಾನು ಸ್ವಲ್ಪ ರಾಜಗಿರ ಹಿಟ್ಟನ್ನು ತಗೊಂಡಿದ್ದೀನಿ. ಚೂರೇ ಚೂರು ಹಚ್ಕೊಂಡು ಲಟ್ಸ್ಕೊಂಡು ಬಿಡೋಣ. ಸಬ್ಬಕ್ಕಿ ಅಥವಾ ಸಾಬುದಾನ ಉಪ್ಪಿಟ್ಟನ್ನ ಪ್ರತಿ ಸಾರಿ ಉಪವಾಸಕ್ಕೂ ತಿಂತೀವಿ. ಇನ್ನೇನು ಏಕಾದಶಿ ಕೂಡ ಬರ್ತಾ ಇದೆ. ಸೊ ಈ ಉಂಡೆನ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಈ ರೀತಿ ಚಪಾತಿ ಥರ ಲಟ್ಸ್ಕೊಂಡ್ಬಿಟ್ಟು ಇದನ್ನು ಕಾದಿರೋ ತವಾ ಮೇಲೆ ಹಾಕಿ ಬೇಯಿಸ್ಕೊಂಡು ಬಿಡೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪನ ನಾನು ಬೇಯಿಸೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಡೀ ಉಂಡೆ ಕಟ್ಟೋ ಪ್ರೊಸೆಸ್ಸಲ್ಲಿ ಕೇವಲ 2 ಟೀ ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ಕೊಳ್ತೀವಿ. ನೀಟಾಗಿ 2 ಸೈಡ್ ಬೇಯಿಸ್ಕೊಂಡ್ಬಿಡೋಣ. ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಫ್ಲೇಮನ್ನು ಹೈ ಮಾಡಿಬಿಟ್ರೆ ಸೀದು ಹೋಗಿಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಈ ರೀತಿ ಒತ್ತಿ ಒತ್ತಿ ಬೇಯಿಸ್ಕೊಳ್ಳಿ. ಎಲ್ಲ ಕಡೆ ಚೆನ್ನಾಗಿ ಬೆಂದಿರಬೇಕು. ಆವಾಗಲೇ ಉಂಡೆ ತುಂಬ ರುಚಿಯಾಗಿ ಬರುತ್ತೆ. ಒಂದು 4 ಚಪಾತಿನ ನಾನು ಮಾಡಿಟ್ಕೊಂಡಿದ್ದೀನಿ. 2 ಬೌಲಿಂದ ಒಂದು ಮೀಡಿಯಮ್ ಸೈಜ್ 4 ಚಪಾತಿ ರೆಡಿ ಆಗಿಬಿಡುತ್ತೆ. ಚಪಾತಿ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಸೊ ಚಪಾತಿ ತಣ್ಣಗಾಗೋವರೆಗೂ ನಾನು ಅರ್ಧ ಬೌಲ್ನಷ್ಟು ಒಣ ಕೊಬ್ಬರಿನ ತಗೊಂಡಿದ್ದೀನಿ. ಇದನ್ನು ತವಾ ಮೇಲೆ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಂಡು ಬಿಡ್ತೀನಿ. ನೋಡಿ, ಕಲರ್ ಚೇಂಜ್ ಆಗಿದೆ. ಇದನ್ನು ಎತ್ತಿಟ್ಬಿಡೋಣ. ಅದೇ ತವಾಗೆ ನಾನು 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಒಂದಿಷ್ಟು ಡ್ರೈ ಫ್ರೂಟ್ಸ್ನ ಹುರ್ಕೊಂಡು ಬಿಡ್ತೀನಿ. ಒಂದು 10ರಿಂದ 15 ಗೋಡಂಬಿನ ತಗೊಂಡಿದ್ದೀನಿ. ಹಾಗೆ ಒಂದು 4 ಬಾದಾಮನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 7ರಿಂದ 8 ಪಿಸ್ತಾನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ 3 ಡ್ರೈ ಫ್ರೂಟ್ಸ್ನ ಹುರ್ಕೊಂಡು ಬಿಡ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಬಿಡೋಣ. ನೋಡಿ, ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಗೋಲ್ಡನ್ ಕಲರ್ ಆಗಿದೆ. ಇವಾಗ ಹುರಿದಿರೋ ಅಂಥ ಡ್ರೈ ಫ್ರೂಟ್ಸ್ನ ಎತ್ತಿಟ್ಬಿಡ್ತೀನಿ. ಹಾಗೆ ಈ ಕಡೆ ನಮ್ಮ ಚಪಾತಿ ಕೂಡ ತಣ್ಣಗಾಗಿದೆ. ಇದನ್ನು ಮುರಿದಿಟ್ಕೊಂಡು ಬಿಡೋಣ. ಈ ಉಂಡೆ ಮಾಡೋ ಪ್ರೊಸೀಜರ್ನ ನೋಡ್ತಾ ಇದ್ದರೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಖಂಡಿತ ಮಾದೇಲಿ ನೆನಪಾಗುತ್ತೆ. ಮಾದೇಲಿನ ಕೂಡ ನಾವು ಇದೇ ಪ್ರೊಸೀಜರ್ನ ಯೂಸ್ ಮಾಡಿ ಮಾಡೋದು. ಚಪಾತಿ ಮಾಡಿ ಮುರಿದು ಮಿಕ್ಸಿ ಮಾಡಿಕೊಂಡು, ಸೊ ಸೇಮ್ ಅದೇ ರೀತಿ, ಬಟ್ ಇಲ್ಲಿ ಉಂಡೆನ ಕಟ್ಕೊಳ್ತೀವಿ. ಸೊ ಚಪಾತಿನೆಲ್ಲ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡು ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ದಪ್ಪ ರವೆ ಥರ ಚೆನ್ನಾಗಿ ಸೂಪರಾಗಿ ಗ್ರೈಂಡಾಗಿ ಬಂದಿದೆ. ಈಗ ಇದಕ್ಕೆ ಹುರಿದಿಟ್ಕೊಂಡಿರೋವಂಥ ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಬೌಲ್ನಷ್ಟು ಬೆಲ್ಲನ ತಗೊಂಡಿದ್ದೀನಿ. ಅಂದರೆ 2 ಬೌಲ್ ಹಿಟ್ಟಿಗೆ 1 ಬೌಲ್ನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಇಷ್ಟೇ ಬೆಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ. ನಾವೆಷ್ಟು ಹಿಟ್ಟನ್ನು ತೊಗೊಂಡಿರ್ತೀವೋ ಅದರ ಅರ್ಧ ಭಾಗದಷ್ಟು ಬೆಲ್ಲನ ಹಾಕಬೇಕು. ನೋಡಿ, ಚೆನ್ನಾಗಿ ರುಬ್ಕೊಂಡಿದ್ದೀನಿ ನುಣ್ಣಗೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಬಿಡ್ತೀನಿ.
ತುಂಬ ಅಂದರೆ ತುಂಬ ರುಚಿಯಾಗಿರುವಂಥ ಒಂದು ಉಂಡೆ ಇದು. ನಾನು ಫಸ್ಟ್ ಟೈಮ್ ತಿಂದಾಗ ಅಬ್ಬಾ ಅದೆಂಥ ರುಚಿ ಅಂತೀರಾ, ಸೂಪರ್ ಅಂದರೆ ಸೂಪರ್ ಆಗಿದೆ. ಟ್ರೈ ಮಾಡಲೇಬೇಕು. ಹೆಲ್ತ್ ಬೆನಿಫಿಟ್ಸ್ ಅಂತೂ ಅಬ್ಬಾ ಅತ್ಯದ್ಭುತವಾಗಿದೆ. ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕಿ ಉಂಡೆನ ಕಟ್ಕೊಂಡ್ಬಿಡೋಣ. ಫಾಸ್ಟಿಂಗ್ ಮಾಡೋರು ಇದನ್ನು ತಿನ್ನಲೇಬೇಕು, ಬಾಡಿಗೆ ಬೇಕಾಗಿರುವಂಥ ಎನರ್ಜಿ ಕೊಡುತ್ತೆ. ಸೊ ಉಂಡೆನ ಕಟ್ಕೊಂಡ್ಬಿಡೋಣ. ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಮಕ್ಕಳ ಬೆಳವಣಿಗೆಗೂ ತುಂಬ ಇಂಪಾರ್ಟೆಂಟ್ ಈ ಉಂಡೆ. ಒಂದು 10ರಿಂದ 15 ದಿನದವರೆಗೂ ಈ ಉಂಡೆನ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಕಡಿಮೆ ತುಪ್ಪ, ಕಡಿಮೆ ಬೆಲ್ಲ, ಟೇಸ್ಟ್ ಮಾತ್ರ ಅತ್ಯದ್ಭುತ. ಒಂದು ಉಂಡೆನ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ.